ಮುತ್ಯ ಅಮೋಘಸಿದನ ವಾಸದ ಕೈಲಾಸದಿಂದ ಮರ್ತಕ್ಕ ಬರು ಯಾರಾಗ ಮಳಿಕೀಲಿ ಬೆಳಿಕೀಲಿ ಹೋಮದ ಕಂಬಳಿ ನೇಮದ ಬೆತ್ತ ಬಡುಗ ಭಾಗ್ಯ ಮಕ್ಕಳಿ ಬರ್ತಾನ ಬಂಜಿಗೆ ತೊಟ್ಟಿಲ್ಲ ಸರ್ವ ಸಾಹಿತ್ಯ ತೋಂಡ ಬಂದಾನಂತೇಳಿ ನಾಡಿ ಮೇಲೆ ಶ್ರುತಿ ಸಾರ್ತಿತ್ತು ಹೆಂಗ ನಾಡಿ ಮೇಲೆಲ್ಲ ಶ್ರುತಿ ಸಾರ್ತಿತ್ತು ಕುಂಬಾರ ರಾಮಯ್ಯ ವಾಯನ ಹೋಗಿ ಮುಟ್ತು ತನ್ನ ಮಡದಿನ ಕರ್ಕೊಂಡು ಮೂಲ ಪಿಟ್ಟ ಮುಮ್ಮೆಟ್ಟ ಗುಡ್ಡಕ್ಕ ಬಂದ ಮುತ್ಯಾನ ಮುಂದೆ ಸಾಗರ ಆಟ ಬಿದ್ದು ಕೇಳ್ತಾನ ಯಪ್ಪ ಜಗತ್ತದೊಳಗೆ ಎಲ್ಲಾ ದೇವರು ಆಗಿ ಹೋಗ್ಯಾರ ಖರೇ ನನ್ನ ಮಡದಿಗೆ ಬಂದಿರತಕ್ಕಂತ ಬಂಜತಾನು ಎಂಬು ಶಬ್ದ ಯಾರಿಗೆ ಬಯಲು ಮಾಡೋದಾಗಿಲ್ಲ ಯಪ್ಪ ಭಗವಂತ ನಿನ್ನ ವಾಯನ ಜಗತ್ತೆಲ್ಲ ತುಂಬಾ ಎಲ್ಲ ಬಂಜಿಗೆ ತೊಟ್ಟಲ ಬಗ್ಗೆ ತಂದುದು ನೀ ಕೊಟ್ಟುದು ಜಗತ್ತೆಲ್ಲ ಶ್ರುತಿ ಸಾರ್ಲಾಕತ್ತದ ನನ್ನ ಬಂಜತಾನ ಬಯಲು ಮಾಡು ಅಂತೇಳಿ ಚರಗ ಹಾಸಿ ಅಡ್ಡ ಬಿದ್ದ ಅಳಾಗ ಮುತ್ತೆ ಅಮ್ಮೋಗ ಸಿದ್ಧ ಕುಂಬಾರ ರಾಮಾಯಣ ತೆಲಿನ ಹೇಳ್ತಾನ ಎಲ್ಲೋ ಭಕ್ತ ನೊಂದು ಮನಸ್ಸಿನೊಳಗ ನೊಂದು ಇಲ್ಲಿ ತನ ಬಂದಿದಂದ ಬೆಳಕ ಈ ಖಾರಿಕ ಭಂಡಾರ ನಿನ್ನ ಒಡಿ ಒಳಗ ಕೊಡ್ತೀನಿ ಭಕ್ತಿ ಇಟ್ಟು ಭಕ್ಷಣೆ ಮಾಡು ವರ್ಷ ತುಂಬರದೊಳಗ ನಿನ್ನ ಮನಿ ಒಳಗ ಗಂಡಸ ಮಗ ಹುಟ್ಟಿ ಬರ್ತಾನಂತೇಳಿ ಅಮ್ಮೋಗಿಸಿದ್ದ ಆಶೀರ್ವಾದ ಮಾಡದ ಯಾರಿಗಿ ಕುಂಬಾರ ರಾಮಯ್ಯಗ ಆಶೀರ್ವಾದ ಮಾಡ್ದ ಹಿಂದಕ್ಕೊಂದು ಮಾತು ಹೇಳ್ತೀರಿ ಹಿರಿಯರು ಹಾಲಿನಂತ ದೇವರ ಶೀತಳದಂತ ಪೂಜಾರಿ ಸಮುದ್ರ ಅಂತ ಭಕ್ತ ಹಾಲಿನಂತ ದೇವರು ಯಾರಿಗಂದ್ರು ಗುರು ಗೌರಿ ಸೋಮನಿಂಗಂದ್ರು ಶೀತಳದಂತ ಪೂಜಾರಿ ಮುತ್ತೆ ಅಮೋಘಸಿದಗಂದ್ರು ಸಮುದ್ರ ಅಂತ ಭಕ್ತ ಅಂದ್ರ ಕುಂಬಾರ ರಾಮಯ್ಯಗಂದ್ರು ಇಂಥ ಮಾತ್ರ ರಾಮಾಯಣದಿಂದ ಬತ್ತು ಅದೇ ಕಾರಿಕ ಭಂಡಾರ ತೋಂಡ ತನ್ನ ಗ್ರಾಮಕ್ಕ ಮರಳಿ ಬಂದ ಭಕ್ತಿ ಇಟ್ಟ ಭಗವಂತನ ನಾಮ ನೆನೆಸಿ ದಿನನಿತ್ಯ ಭಗವಂತನ ನಾಮ ಬಾಯಿ ಒಳಗ ನುಡಿದು ಕಾರಿಕ ಭಂಡಾರ ಭಕ್ಷಣನ್ನ ಮಾಡ್ದ ವರ್ಷ ತುಂಬರದೊಳಗ ಗಂಡಸ ಮಗ ಹುಟ್ಟಿ ಬಂದ ವರ್ಷ ತುಂಬರದೊಳಗ ರಾಮಯ್ಯ ಗಂಡಸ ಮಗ ಹುಟ್ಟಿ ಬಂದ ಮುಂದೆ ಏನು ಮಾಡ್ದ ಮೂಲ ಪೀಠ ಮುಮ್ಮೆಟ್ಟು ಗುಡ್ಡದ ಮ್ಯಾಗ ಕೂತಿರ್ತಕ್ಕಂತ ಅಮೋಘಸಿದನ ಮಾತಿಗೆ ನನ್ನ ಮನಿ ಒಳಗ ಗಂಡಸ ಮಗ ಹುಟ್ಟಿ ಬಂದಾನ ಮಗನ 5 ದಿವಸಿಗೆ 5 ದಿವಸ ಮಾಡಿ ಕೊರಳೊಳಗ ಲಿಂಗ ಅಂಶದ ಮುತ್ತನ ಕೈಲೆ ಕಟ್ಟಬೇಕಂತ ತಿಳಿದುಕೊಂಡು ರಾಮಯ್ಯ ಕಲ್ಯಾಣ ಪಟ್ಟಣದಿಂದ ಮುಮ್ಮೆಟ್ಟು ಗುಡ್ಡಕ್ಕ ಬಂದ ಮುತ್ಯಾಗ ಬಂದ್ ಹೇಳ್ತಾನ ಅಪ್ಪ ಭಗವಂತ ನೀ ಕೊಟ್ಟಿರ್ತಕ್ಕಂತ ಹರಿಕೆ ನೆರವೇರ್ಯದ ಏನು ನೀ ಏನ ಆಶೀರ್ವಾದ ಮಾಡಿ ಕಾರಿಕ ಭಂಡಾರ ನೀಡಿದಿ ವರ್ಷ ತುಂಬರದೊಳಗ ಗಂಡಸ ಮಗ ಹುಟ್ಟಿ ಬರ್ತತ್ತ ಹೇಳಿದಿ ನನ್ನ ಮನಿ ಒಳಗ ಗಂಡಸ ಮಗ ಹುಟ್ಟಿ ಬಂದದ 5 ದಿವಸಿಗೆ 5 ದಿವಸ ಮಾಡಿ ಕೊರಳೊಳಗ ಲಿಂಗ ಕಟ್ಟುದದ ಮತ್ತ ನೀ ಲಿಂಗ ಕಟ್ಲಕ್ಕ ನಮ್ಮ ಮಣತಾನಕ್ಕೆ ಬರಬೇಕು ಅಂತ ಹೇಳದ ಅಳಾಗ ಅಮೋಘಸಿದ ಏನ್ ಹೇಳ್ತಾನ ಲಿಂಗ ಕಟ್ಲಾಕ ಕಲ್ಯಾಣ ಪಟ್ಟಣಕ್ಕೆ ನಾ ಬರುದಿಲ್ಲ ನನ್ನ ಮಗ ಬರ್ತಾನಂತ ತಿಳ್ಕೊಂಡು ಬುತ್ತಾಳ ಸಿದನ ಹಚ್ಚಿ ಬಿಳಿಯಣ್ಣ ಸಿದಗ ಕರೆಸ್ತಾನ ಆಳಾಗ ಬಿಳಿಯಣ್ಣ ಸಿದಾಗ 8 ವರ್ಷನ ವಯ ಇತ್ತು ಯಾರಿಗೆ ಬಿಳಿಯಣ್ಣ ಸಿದಾಗ 8 ವರ್ಷನ ವಯತ್ತು ಗರಡಿನ ಮನಿ ಒಳಗ ಆಡ್ತಿದ ರಥದ ಮನಿ ಒಳಗ ಬುತ್ತಾಳ ಸಿದನ ಹಚ್ಚಿ ಬಿಳಿಯಣ್ಣ ಸಿದಗ ಕರ್ದ ಕರು ತಂದು ಹೆಗಲಿ ಮ್ಯಾಗ ಕಂಬಳಿ ನಿಶನಿತ್ತ ಬಿಳಿಯಣ್ಣ ಸಿದಗ ನೋಡದ್ರ ನೆದರಾತಿತ್ತು ಇಲ್ಲಿ ಕುತ್ತನಲ್ಲ ಗದಿಗಿ ಮ್ಯಾಗ ನೋಡದ್ರ ನೆದರಾತಿತ್ತು ರಾಮಾಯಣ ಮುಂದೆ ಬಂದ್ ನಿತ್ತ ಸಾಗರ ಆಟ ಬಿದ್ದ ರಾಮಾಯ ಕೇಳ್ತಾನ ಅಮ್ಮೋಗಿಸಿದ ಗತ್ತಾನ ಯಪ್ಪ ಇವಾರಿ ಇಟ್ಟನ ಅಲ್ಲಿಗೆ ಬಂದು 5 ದಿವಸ ಮಾಡಿ ನನ್ನ ಮಗನಿಗೆ ಲಿಂಗ ಎಂದ ಕಟ್ತಾವ ಇವ ಬ್ಯಾಡ ನೀನೇ ಬಾ ತಂದ ಇಲ್ಲ ಅವನೇ ಬಂದ ನಿನ್ನ ಮಗನಿಗೆ ಲಿಂಗ ಕಟ್ತಾನ ನೀ ಏನ್ ವಿಚಾರ ಮಾಡಬೇಡ ತಂದ ರಾಮಯ್ಯಗ ಬಿಳಿ ಅಣಿಸಿದ್ ಹೇಳ್ತಾನ ಏ ಭಕ್ತ ತಂದವ ನೀ ಒಟ್ಟೆ ವಿಚಾರ ಮಾಡಬೇಡ ನೀ ಹೊಳೆ ನನಗೆ ನೋಡಬೇಡ ನೀನು ಬೆನ್ನಿಂದೆ ನಾ ಇರ್ತೀನಿ ನೀ ಒಟ್ಟೆ ತಿರುಗಿ ನೋಡಿ ನಿನ್ನ ಊರಿಗೆ ಹೋಗುತ್ತಾನ ಹೊಳೆ ನೋಡಬೇಡ ಅಂತೇಳಿ ರಾಮಯ್ಯ ಹೇಳದ ಬಿಳಿ ಅಣಿಸಿದನು ಬರಗಾಲಿಲಿ ನಡ್ಕೋತ ಕಲ್ಯಾಣಕ್ಕೆ ಹೊಂಟ ಸಿದ್ದಾಪುರ ಮಡ್ಡಿಗೆ ಬಂದಕ್ಕ ಬರಗಾಲಿಲಿ ಹೊಂಟಿದ್ದ ಕೆಟ್ಟ ಬ್ಯಾಸಿಗೆ ಬಿಸಿಲ ಸಿದ್ದಾಪುರ ಮಡ್ಡಿ ಮ್ಯಾಗಿದ್ದ ಕೆಟ್ಟ ಬ್ಯಾಸಿಗೆ ಬಿಸಿಲ ಒಂದು ಕಲ್ಲು ಬಂಡಿ ನೋಡಿ ಕಿಸಿನ ಬದಲಿಗಿದ್ದಿರ್ತಕ್ಕಂತ ಭಂಡಾರ ಚೀಲದೊಳಗಿನ ಭಂಡಾರ ಕಲ್ಲು ಬಂಡಿಗೆ ಹೊಡೆದ ಕಲ್ಲು ಆನೆಯಾಗಿ ನಿತ್ತು ಏನು ಬಿಳಿ ಅಣಿಸಿದ ಯಾವಾಗ ಕಲ್ಲು ಬಂಡಿಗೆ ಭಂಡಾರ ಹೊಡೆದ ನೋಡು ಅವಾಗ ಕಲ್ಲು ಆನೆಯಾಗಿ ನಿತ್ತು ಅದೇ ಆನೆ ಮ್ಯಾಗ ಕೂತು ಕಲ್ಯಾಣ ಪಟ್ಟಣಕ್ಕೆ ಸಾಗಿ ನಡೆದಿದ್ದ ಆ ಆನೆ ಸ್ವಾಂಡಿ ರಾಮಾಯಣ ತಲೆ ಮ್ಯಾಗ ಹೊಯ್ದಾಡ್ಲಕತ್ತು
ಆನೆ ಸ್ವಾಂಡಿ ರಾಮಾಯಣ ತೆಲಿನಾಗ ಹೊಯ್ದಾಡ್ಲಕತ್ತು. ರಾಮ ಏನತ್ತಾನ, ಆ ಸತ್ಪುರುಷ ಕಲ್ಲು ಬಂಡಿಗೆ ಭಂಡಾರ ಹೊಡೆದ ಕಿಸಿ ಆಣಿ ತಯಾರು ಮಾಡಿ ಆಣಿ ಮ್ಯಾಗ ಕೂತ್ ಬಂದಾನದ ಇವನು ಬಲ್ಲಿ ಸಾಮರ್ಥ್ಯ ಬಹಳ ಹೆಚ್ಚಿಂದ ಅದ. ನನಗೆ ಹೊಳೆ ನೋಡಿದಾರ ನಾಯನ್ ಹೊಳೆ ನೋಡುದಿರತ್ತ. ತನ್ನ ಊರ ಇನ್ನೊಂದು ಪರ್ಲಂಗ ಉಳಿದಿತ್ತು. ಕೆಲವೇ ಕ್ಷಣದೊಳಗ ತನ್ನ ಮಣಿ ದಾಟಬೇಕಾಗಿತ್ತು. ಇವನ ಮನಸ್ಸು ಚಂಚಲಾಗಿ ಕಿಸಿನ ಬಿಳಿ ಅನಿಸಿದಾಗ ಹೊಳೆ ನೋಡದ. ಆ ಆಣಿ ಹೋಗಿ ಕಲ್ಲಾಗಿ ನಿಂತು ಬಿಡ್ತು. ಇವನಿಗೆ ಹೊಳ್ಳಿ ನೋಡಬೇಡತ್ತ ಬಿಳಿ ಅಣಿಸಿದ್ ಹೇಳಿದ. ಆನೆ ಹೋಗಿ ಕಲ್ಲಾಗಿ ನಿಂತು ಬಿಳಿ ಅಣಿಸಿದ ಅಲ್ಲೇ ಕೂತ. ಹೊಳ್ಳಿ ಬಂದತ್ತ, ನಿನಗೆ ಹೊಳ್ಳಿ ನೋಡಬೇಡ ಅಂದಿದ. ಆನೆ ಹೋಗಿ ಕಲ್ಲಾಗಿ ನಿಂತದ, ನಿನ್ನ ಮನೆಗೆ ಬರುದಿಲ್ಲ ತಂದ. ಸಾಗರ ಆಡಿ ಬಿದ್ದ ರಾಮಾಯಿ ಕೇಳ್ತಾನ, ಯಪ್ಪ ನೀ ಎಂತ ಸತ್ಪುರುಷ, ಬೆಂಕಿಲೆ ಹುಟ್ಟಿ ಬಂದಿದೆ ಮರ್ತ್ಯ ಲೋಕದೊಳಗ. ನಿನ್ನಿಂದ ಜಗತ್ತೆ ಉದ್ಧಾರ ಆಗೋದದ. ನನಗೆ ಅನ್ಯಾಯ ಬೇಯಿಸಬೇಡ ಭಗವಂತ, ನಿನ್ನ ಪಾದಿಗೆ ಬಿದ್ದು ಸಾಗರ ಆಡಿ ಬಿಡ್ತೀನಿ ಕರೆ ನನ್ನ ಮನೆಗೆ ಬಂದ ನನ್ನ ಮಗನಿಗೆ ಲಿಂಗ ಕಟ್ಟಂದ. ಹೆಂಗ ಹೇಳಿದ್ರೆ ಬರೋದಿಲ್ಲ ಅಂದವ. ಬಿಳೆಣಿಸಿದ್ದೆ ಅಣತಾನ ಊರಾಗಿ ನಿದ್ದಿರ್ತಕ್ಕಂತ ಮುತ್ತೈದ ಹೆಣ್ಮಕ್ಳಿಗೆ ತಂದ ನನಗೆ ನಿವಾಳಿ ಆರತಿ ಮಾಡಿಕೊಂಡು ಊದೋಸೋರಿಗೆ ವಾಲಗದವ್ರಿಗೆ ತಂದ ಕಿಸಿನ ನನ್ನ ಮನೆ ಒಳಗೆ ಕರ್ಕೊಂಡು ಹೋದೆ ಅಂದ್ರೆ ನಾ ಬರ್ತೀನಿ ಅಂತೇಳಿ ಬಿಳೆಣಿಸಿದ್ದ ರಾಮಾಯಿಗೆ ಆಶೀರ್ವಾದ ಮಾಡ್ದ. ಆಗ ರಾಮಾಯ ಮಾಡ್ತಾನ ಹೋಗಿ ಮನೆ ಒಳಗಿದ್ದಿರ್ತಕ್ಕಂತ ಮುತ್ತೈದ ಹೆಣ್ಮಕ್ಳಿಗೆ ಕರೆದುಕೊಂಡು ಬಂದ. ಬರೋದ್ರೊಳಗ ಹಾಳ ಬಾಯಿ ಮ್ಯಾಗ ಸಲ್ ಐದು ಗಿಡದ ಬಡ್ಡಕ್ಕೆ ಬಿಳೆಣಿಸಿದ ಕೂತಿದ್ದ. ಅವ ಯಾವಾಗ ಉದುರ್ಸ್ಗೊತ್ತು ಬಾರಿಸ್ಗೊತ್ತು ಬಂದ್ರು ಹಾಳ ಬಾಯಿಗೆ ಸಲ್ ಐದು ಗಿಡಕ್ಕೆ ಆಶೀರ್ವಾದ ಮಾಡ್ದ. ಒಣಗಿದ ಗಿಡ ಚಿಗತ್ ನಿತ್ತು, ಬರಗಾಲ ಬಿದ್ದ ಬಾಯಿ ಈಗ ನೀರು ತುಂಬಿ ಬತ್ತು. ಆಗ ಅದಕ್ಕೆ ಆಶೀರ್ವಾದ ಮಾಡಿ ರಾಮಾಯಣ ಮನೆಗೆ ಹೋದ. ರಾಮಾಯಣ ಮನೆಗೆ ಹೋಗೋರ್ನೊಳಗೆ ಎಲ್ಲಾ ಶರಣರು ಬಂದು ಕೂಡಿದ್ರು ಊಟಕ್ಕೆ. ರಾಮಾಯಣ ಮನೆ ಒಳಗೆ ಎಲ್ಲಾ ಶರಣರು ಬಂದು ಕೂಡಿದ್ರು. ಬಿಳೆಣಿಸಿ ಯಾವಾಗ ಬಲಗಾಲಿಟ್ಟ ಮನೆ ಒಳಗೆ ಹೋದ, ರಾಮಾಯಣ ತನ್ನ ಖುಷಿಗೆ ಮಣಗಿಸಿದ ನೋಡ. ಆ ತೊಟ್ಲ ತನ್ನಿಂದ ತಾನೇ ತೂಗುತ್ತಿತ್ತು. ಯಾವಾಗ ಬಿಳೆಣಿಸಿದ ಕಾಲಿಟ್ಟ, ಆ ರಾಮಾಯಣ ಮನೆ ಒಳಗೆ ಯಾವಾಗ ಕಾಲಿಟ್ಟ ತೋಟ ತನ್ನಿಂದ ತಾನೇ ತೂಗಲಾಕತ್ತು. ಅಲ್ಲಿದ್ದು ಕೂತಿರ್ತಕ್ಕಂಥ ಎಲ್ಲಾ ಶರಣರಿಗೆ ಚಿಂತೆ ಹಿಡಿತು. ಇವ ಎಂತ ಸತ್ಪುರುಷ ಬಾಕಲದೊಳಗ ಕಾಲಿಡು ಪುರ್ಸತ್ತಿಗೆ ಇಲ್ದೆ ತೊಟ್ರಲ್ಲಿ ತೂಗಲಾಗ್ತಕ್ಕ ತಂದ್ರೆ ಇವನು ಬಲಿ ಸಾಮರ್ಥ್ಯ ಬಹಳ ತಂದ್ರು. ಆಗ ಎಲ್ಲಾ ಮಗನಿಗೆ ಆಶೀರ್ವಾದ ಮಾಡಿ ಮಗನಿಗೆ ಲಿಂಗ ಕಟ್ಟಿ ಊಟಕ್ಕೆ ಕೂತರು. ಆ ಶರಣರು ಒಂದು ವಿಚಾರ ತೆಗೆದ್ರು. ಯಾರ ಕೊಳ್ಳಾಗ ಲಿಂಗದ ನೋಡು ಅವ್ರ ಅಟ್ಟೆ ಊಟ ಮಾಡೋದು. ಶರಣರು ಏನ್ ವಿಚಾರ ಗೊತ್ತ ಅವ್ರ ತಲೆ ಒಳಗ, ಯಾರ ಕೊಳ್ಳಾಗ ಲಿಂಗದ ಅವ್ರ ಅಟ್ಟೆ ಊಟ ಮಾಡೋದು. ಬಿಳಿ ಅನಿಸಿದಾಗ ವಯ ಎಂಟಿತ್ತು, ಇನ್ನ ಕೊಳ್ಳೊಳಗ ಲಿಂಗ ಇದಿತ್ಲ. ಇವನ್ನ ತಾಕತ್ತು ನೋಡು ಸಲುವಾಗಿ ಶರಣೆಲ್ಲ ಹುಜುತ್ತಿ ಹಾಕಿದ್ರು. ಆಳಾಗ ಬಿಳಿ ಅನಿಸಿದ ಏನು ಸಿಟ್ಟು ತಿಳ್ಕೊಳ್ಳಿಲ್ಲ. ನಿಮ್ಮ ಕೊಳ್ಳೊಳಗ ಲಿಂಗದ ನೀವು ಊಟ ಮಾಡಿರ್ತ ಸರದ ಹಿಂದಕ್ಕೆ ಸರದ ಬೈಲಿಗೆ ಕೂತ. ಆಳಾಗ ತಮ್ಮ ಕೊಳ್ಳಾಗ ಎಲ್ಲಾರು ಕೈ ಹಚ್ಕೋತಾರ. ಎಲ್ಲಾ ಲಿಂಗ ಮಟ್ಟ ಮಾಯ ಹೋಯ್ತು. ಏನು ಊಟಕ್ಕೆ ಶರಣರು ಕೂತಿರ್ ನೋಡು, ತಮ್ಮ ಕೊಳ್ಳಾಗಿನ ಲಿಂಗ ಸಹಿತ ಮಟ್ಟ ಮಾಯ ಹೋಗಿತ್ತು. ಆಳಾಗ ಅಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ಶರಣರು ಕೂಡಿ ಬಿಳೆಣಿಸಿದಾಗ ಸಾಗರಾಡ ಬಿದ್ದು ಹೇಳ್ತಾರ, ಯಪ್ಪ ನಿನ್ನಂತ ದೇವರ ಜಗತ್ತದೊಳಗಿಲ್ಲ. ಆಳಾಗ ಸೃತಿ ಸಾರ್ಯದ ಸಮುದ್ರ ಅಂತ ಭಕ್ತ ಕುಂಬಾರ ರಾಮಯ್ಯಗಂದ್ರು. ಹಾಲಿನಂತ ದೇವರ ಗುರುಗೌರಿ ಸೋಮನಿಗಂದ್ರು. ಸೀತಾಳಂತ ಪೂಜಾರಿ ನಾಡಗಡ ಅಂಶದ ಮುತ್ತಾಗಂದ್ರು. ಇಂಥ ಕೀರ್ತಿ ಮಾಡಿರ್ತಕ್ಕಂಥ ನನ್ನಪ್ಪ ಬುದ್ಧೋಳ ಬಿಳೆಣಿಸಿದನ ಆಗಮನ ಇಲ್ಲಿ ಆ ಕುಂಬಾರ ಮರ್ತನದೊಳಗೆ ಆಗ್ಯದ. ಕುಂಬಾರ ಮರ್ತನ ಜೀವೋಚಿ ಹೊಡೆದು ಉದ್ಧಾರ ಮಾಡಿರ್ತಕ್ಕಂಥ ಭಗವಂತನ ಆಗಮನ ಇಲ್ಲಿ ಆಗ್ಯದ. ಬಹಳಷ್ಟು ಮಾತಾಡಲಾರ ಇನ್ನೂ ಅದ್ರ ಚರಿತ್ರೆ ಮುಂದೆ ಹೇಳ್ಕೊತ ಹೋಗುದದ. ಅದಕ್ಕೆ ಈಗಾಗಲೇ ಸರಜೋಡಿ ಹಾಡ್ಲಕ್ ಬಂದಿರತಕ್ಕಂಥ ಮಾಳಿಂಗೇಶ್ವರ ಕಲಾಗಾಯನ ಸಂಘ ರೇವತಗಾವ ಗ್ರಾಮದ ಕಲಾವಂತರು ಬಂದಾರ. ಬಹಳಷ್ಟು ಮಾತಾಡಿ ದೈವಿಕವಾಗಿ ಆಗಲಾದ್ರಿ. ಈಗ ಮಾರಾಯಿಗಳು ಒಂದೆರಡು ಮಾತನ್ನ ಮಾತಾಡಿ ಯಥಾ ಪ್ರಕಾರ ನಾಲ್ಕು ನುಡಿ ಸತ್ಯ ಸುಂದರ ಚಾಲನೆ ಹಾಡಿ ಮತ್ ನಮ್ಮ ರೇವತಗಾವಿ ಹಿರಿಯರಾದ್ರು ಹೇಳ್ಯಾರ, ಆ ವಿಷಯ ಈ ವಿಷಯನ ಬೇಡ, ಸಿದ್ಧಾಟಿಗೆ ಒಳಗೆ ಯಾನ್ ಭಗವಂತ ಬುದ್ಧಿ ಕೊಟ್ಟಾನ, ನಿಮ್ಗೆ ಯಾನ ತಿಳಿತದ ಅದು ಮಾತಾಡ್ಕೊತ ಹೋರಿ ಅಂತಕ್ಕಂಥ ಮಾತನ್ನ ಹೇಳ್ಯಾರ.